ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಬುಲ್ಸ್ ಯಾವೆಲ್ಲ ಆಟಗಾರರನ್ನ ರಿಟೈನ್ ಮಾಡುತ್ತೆ ಅಂತ ತಿಳ್ಕೊಂಬರೋಣ. ಇನ್ನೇನು ಸದ್ಯದಲ್ಲೇ ಪ್ರೋ ಕಬಡ್ಡಿ ಆಕ್ಷನ್ ಬರ್ತಾ ಇದೆ. ಈಗಾಗಲೇ ನಮ್ಮ ಬುಲ್ಸ್ ತಂಡ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಮತ್ತೆ ಹೊಸ ಹೊಸ ಆಟಗಾರರನ್ನ ಮತ್ತೆ ಯಂಗ್ ಟ್ಯಾಲೆಂಟ್ ಗಳನ್ನ ಈ ಬಾರಿ ಆಕ್ಷನ್ ನಲ್ಲಿ ಹೊಸದಾಗಿ ಪರ್ಚೇಸ್ ಮಾಡೋಕೆ ರೆಡಿ ಆಗಿದೆ. ಬಟ್ ನಮ್ಮ ಹಳೆ ಆಟಗಾರರು ಯಾವೆಲ್ಲ ಆಟಗಾರರು ರಿಟೈನ್ ಆಗ್ತಾರೆ ಅಂತ ನೋಡೋದಾದ್ರೆ, ಯೋಗೇಶ್ ದಯ್ಯಾರ್ ಅವರು ರಿಟೈನ್ ಆಗ್ಬಹುದು. 1,11,00,000ಕ್ಕೆ ನಮ್ಮ ತಂಡವನ್ನ ಬಂದಿದ್ರು. ಬಟ್ ಇವರು ರಿಟೈನ್ ಆಗ್ಬಹುದು. ಕಳೆದ ಬಾರಿ 53 ಟ್ಯಾಕಲ್ ಅನ್ನ ಮಾಡಿದ್ರು, ರಿಟರ್ನ್ ಆಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ಸಂಜಯ್ ದುಲ್ ಅವರು ಕೂಡ ರಿಟರ್ನ್ ಆಗ್ತಾರೆ. ಅಲಿ ರಿಜಾ ಮಿರ್ಜಾ ಫಾರಿನ್ ಆಟಗಾರ, ನಿಮ್ಗೆ ಗೊತ್ತಿರಬಹುದು, ಆಲ್ ರೌಂಡಿಂಗ್ ಪರ್ಫಾರ್ಮೆನ್ಸ್ ತೋರಿದ್ರು. ಮತ್ತೆ ಕಳೆದ ಬಾರಿ ಅವರು ಮೇನ್ ರೈಡರ್ ಆಗಿ ಪರ್ಫಾರ್ಮ್ ಮಾಡಿದ್ರು, ಅವರು ರಿಟರ್ನ್ ಆಗ್ತಾರೆ. ಆಶೀಶ್ ಕುಮಾರ್ ಅವರು ಕೂಡ ರಿಟರ್ನ್ ಆಗ್ತಾರೆ. ಮತ್ತೆ ದೀಪಕ್ ಶಂಕರ್ ಯಂಗ್ ಡಿಫೆಂಡರ್ ಲೆಫ್ಟ್ ಕಾರ್ನರ್ ಗೆ ಅವರು ಹೇಳಿ ಮಾಡಿಸಿದ ಆಟಗಾರ, ಅವರು ರಿಟರ್ನ್ ಆಗ್ತಾರೆ. ಗಣೇಶ್ ಹನುಮಂತಗೌಡ ಅವರು ರಿಟರ್ನ್ ಆಗ್ತಾರೆ. ಮತ್ತೆ ಲಕ್ಕಿ ಶರ್ಮಾ ಅವರು ಕೂಡ ರಿಟರ್ನ್ ಆಗುವ ಸಾಧ್ಯತೆ ಇದೆ. ಪಂಕಜ್ ಅವರು ಕೂಡ ರಿಟರ್ನ್ ಆಗ್ತಾರೆ. ಸತ್ಯಪ್ಪ ಮಟ್ಟಿ ಯಂಗ್ ಆಟಗಾರರು ಕಳೆದ ಬಾರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಇವರು ಕೂಡ ರಿಟರ್ನ್ ಆಗ್ತಾರೆ. ಮತ್ತೆ ಇನ್ನು ಯಾವೆಲ್ಲ ಆಟಗಾರರು ರಿಟರ್ನ್ ಆಗ್ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ಸ್ಟಾರ್ ಆಟಗಾರರು ಬೂಲ್ಸ್ ತಂಡದಲ್ಲಿರುವ ಅಂಕುಶ್ ರಾತೆ ಮತ್ತೆ ಆಕಾಶ್ ಶಿಂದೆ ಅಂತ ಆಟಗಾರರು ರಿಲೀಸ್ ಆಗ್ತಾರೆ. ಬಟ್ ಅದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವೆಲ್ಲ ಆಟಗಾರರು ರಿಲೀಸ್ ಆಗ್ತಾರೆ ಅಂತ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕೆಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.